ಬೆಂಗಳೂರಿನಲ್ಲಿ ವ್ಯಕ್ತಿ ತಲೆಗೆ ಮರದ ಕೊಂಬೆ ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸದ ಗಾಯಾಳು ಅಕ್ಷಯ್. ತಲೆಯಿಂದ ನಿರಂತರವಾಗಿ ರಕ್ತ ಸುರಿತಾ ಇದೆ. ಹೀಗಾಗಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಅಕ್ಷಯ್. ಘಟನೆ ನಡೆದ ದಿನವೇ ಚಿಕಿತ್ಸೆ ಮಾಡಿದ್ದಾರೆ ವೈದ್ಯರು. ಆದರೆ ಯಾವುದೇ ಚಿಕಿತ್ಸೆಗೂ ಕೂಡ ಸ್ಪಂದನೆ ಸಿಗ್ತಾ ಇಲ್ಲ ಅಕ್ಷಯ್ ಕಡೆಯಿಂದ. ಚೇತರಿಕೆ ಕಂಡು ಬರ್ತಾ ಇಲ್ಲ. ಇದುವರೆಗೂ ಆರೋಗ್ಯದಲ್ಲಿ ಯಾವುದೇ ಚೇತರಿಕೆ ಇಲ್ಲ. ಇವತ್ತು ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ ವೈದ್ಯರು. ಏನ್ ಕತೆ, ಏನ್ ತಲೆಗೆ ಏಟು ಬಿದ್ದಿರೋದ್ರಿಂದ ಯಾವ ರೀತಿ ಡ್ಯಾಮೇಜ್ ಆಗಿರಬಹುದು? ಬ್ಲಡ್ ಕ್ಲಾಟ್ ಅಂತೂ ಆಗಿಲ್ಲ, ಯಾಕೆಂದ್ರೆ ರಕ್ತ ಸುರಿತಾನೆ ಇದೆ. ಚಿಕಿತ್ಸೆಗೂ ಕೂಡ ಸ್ಪಂದಿಸ್ತಾ ಇಲ್ಲ ಅಕ್ಷಯ್. ಹಾಗಾಗಿ ಚಿಕಿತ್ಸೆ ಮುಂದುವರಿಸಬೇಕಾ ಬೇಡವಾ, ಚಿಕಿತ್ಸೆಗೆ ಸ್ಪಂದಿಸೋದೇ ಇಲ್ವಾ, ಅದಕ್ಕೆ ಸಂಬಂಧಪಟ್ಟಂತೆ ವೈದ್ಯರೇ ಇವತ್ತು ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ ನೀವು. ಘಟನೆ ನಡೆದಂಥ ದೃಶ್ಯ. ಸದ್ಯ ಅಕ್ಷಯ್ ಆಸ್ಪತ್ರೆಯಲ್ಲಿ ದಾಖಲಾಗಿರೋದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಅಕ್ಷಯ್ ಆರೋಗ್ಯದಲ್ಲಿ ಯಾವುದೇ ಚೇತರಿಕೆ ಕಂಡು ಬರ್ತಾ ಇಲ್ಲ, ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ವೈದ್ಯರು ಏನು ಹೇಳ್ತಾರೆ, ಇವತ್ತೇನು ನಿರ್ಧಾರ ಪ್ರಕಟ ಮಾಡಬಹುದು ಅಂತ? ಮೊನ್ನೆ ಅಕ್ಷಯ್ ಏನು ಮರದ ಗೊಂಬೆ ಬಿದ್ದು ಗಾಯಾಳು ಆಗಿದ್ರು. ತಲೆಗೆ ಗಂಭೀರವಂತಹ ಪೆಟ್ಟು ಕೂಡ ಬಿದ್ದಿತ್ತು. ಬನಶಂಕರಿಯ ಭಾಗದಲ್ಲಿ ಆದಂತಹ ಘಟನೆ ಇದು. ಮುಖ್ಯವಾಗಿ ಈಗ ಅಪೋಲೋ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ತಿದ್ದಾರೆ. ವೈದ್ಯರು ಹೇಳೋ ಮೂಲಗಳ ಪ್ರಕಾರ ಈಗಾಗಲೇ ಬ್ರೈನ್ ಡೆಡ್ ಆಗಿ ಅವರು ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಆದ್ರೆ ಖಚಿತವಾದಂತಹ ಹೇಳಿಕೆಗಳಾಗ್ಲಿ ಅಥವಾ ಪ್ರಕಟಣೆ ಆಗ್ಲಿ ಇನ್ನು ಆಸ್ಪತ್ರೆಯಿಂದ ಬಂದಿಲ್ಲ. ಆದ್ರೆ ನಿನ್ನೆ ಸೀರಿಯಸ್ ಆಗಿದ್ವಿ ಅಂತ ನಾವು ಕೂಡ ವರದಿ ಮಾಡಿದ್ವಿ. ಸೀರಿಯಸ್ ಆಗಿದ್ರು, ಯಾವುದೇ ಚಿಕಿತ್ಸೆ ಫಲಕಾರಿ ಆಗ್ತಾ ಇಲ್ಲ ಅನ್ನುವಂತಹ ಡೌಟ್ಫುಲ್ ನಲ್ಲಿ ವೈದ್ಯರುಗಳು ಹೇಳ್ತಾ ಇದ್ರು. ಸಂಜೆ ಹೊತ್ತಿಗೆ ಚೇತರಿಕೆ ಕಾಣಬಹುದು ಅನ್ನುವಂತಹ ಆಶಾಭಾವನೆ ವೈದ್ಯರಲ್ಲೂ ಕೂಡ ಇತ್ತು. ಆದ್ರೆ ಅದು ಸಪೋರ್ಟ್ ಮಾಡ್ತಾ ಇಲ್ಲ ಈಗ. ಹಾಗಾಗಿ ಮೂಲಗಳು ಅಥವಾ ಆಸ್ಪತ್ರೆಯ ಮೂಲಗಳು ಹೇಳೋ ಪ್ರಕಾರ ಬ್ರೈನ್ ಡೆಡ್ ಆಗಿ ಅಕ್ಷಯ್ ಮೃತಪಟ್ಟಿದ್ದಾನೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇದು ಸಹಜ, ಇದೇನಾದ್ರೂ ಸತ್ಯ ಆದ್ರೆ ಸಹಜವಾಗಿ ಇದು ದೊಡ್ಡ ದುರಂತವೇ. ಯಾಕೆಂದ್ರೆ ಈ ತರದ ಪ್ರಕರಣಗಳು ಸಾಕಷ್ಟು ವಿರಳ ಆಗಿತ್ತು. ಅದರಲ್ಲೂ ಕೂಡ ಬಿಬಿಎಂಪಿ ಆಡಳಿತ ವರ್ಗದ ವೈಫಲ್ಯ ಇದು ನೇರ ಕಾರಣ ಆಗತ್ತೆ. ಅವರ ನಿರ್ಲಕ್ಷ್ಯಕ್ಕೆ ಈಗ ಯುವಕನೋರ್ವ ಬಲಿಯಾಗಿದ್ದಾನೆ. ಕುಟುಂಬಕ್ಕೆ ದೊಡ್ಡ ನಷ್ಟ ಕೂಡ ಆಗತ್ತೆ. ಯಾವ ರೀತಿ ಇದನ್ನ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದು ಕೂಡ ನೋಡ್ಬೇಕಾಗತ್ತೆ. ಕಾರಣ ಇಷ್ಟೇ, ಮುಂಗಾರು ಆರಂಭ ಆಗ್ತಿದೆ ಅಂತಾನೆ, ಆರಂಭಕ್ಕೂ ಮುಂಚಿತವಾಗಿ ಅದಕ್ಕೆ ಅಂತಾನೆ ವಿಶೇಷ ಹಣವನ್ನ ಮೀಸಲಿಡಲಾಗತ್ತೆ. ಒಂದು ಗಿಡ ಮರ ರೆಂಬೆ ಕಟ್ ಮಾಡ್ಲಿಕ್ಕೆ 11,000 ರೂಪಾಯಿಯನ್ನ ಏನು ಬಿಬಿಎಂಪಿ ಖರ್ಚು ಮಾಡುತ್ತೆ. ಸರಿಸುಮಾರು ರಾಜ್ಯದ ಬೆಂಗಳೂರಿನಲ್ಲಿ 4.5 ಲಕ್ಷ ಬೇರೆ ಬೇರೆ ಸ್ಥಳೀಯ ಜಾತಿಯ ಮರಗಳಿವೆ. ಬಹುತೇಕ ಮರಗಳು ಈಗ ನೆಲ ಕಪ್ಪಳಿಸಿರುವಂತದ್ದು. ಬೆರಳಿಕೆ ಅಷ್ಟೇ ಅಂದ್ರೆ 60,000-80,000 ಮರಗಳು ಬೆಂಗಳೂರಿನಲ್ಲಿ ಕೆಲವು ವಾರ್ಡ್ಗಳಲ್ಲಿ ಮಾತ್ರ ಕಾಣಿಸ್ತಾ ಇರುವಂತದ್ದು. ಈಗ ಅದನ್ನು ಕೂಡ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಈಗ ಯಾಕೆ ನಾವು ಆಡಳಿತ ವ್ಯವಸ್ಥೆ ಇರಬೇಕು, ಅಧಿಕಾರಿಗಳ ವರ್ಗ ಯಾಕೆ ಇರಬೇಕು ಅನ್ನೋಂತ ಪ್ರಶ್ನೆ ಈಗ ಉದ್ಭವ ಆಗತ್ತೆ. ಈ ತರದ ಒಂದು ನಿರ್ಲಕ್ಷ್ಯದಿಂದ ವಾಹನ ಸವಾರ ಮೇಲೆ ಯಾವುದೇ ದುಷ್ಪರಿಣಾಮ ಬೀರ್ತದೆ ಅನ್ನೋದಕ್ಕೆ ಅಕ್ಷಯ ಅಕ್ಷರಶಃ ನಿರ್ದರ್ಶನ ಆಗ್ತಾನೆ. ಅವರ ತಪ್ಪಲ್ಲದ ಇದಕ್ಕೆ ತಪ್ಪಿಗೆ ಈಗ ಜೀವವನ್ನ ಬಲಿ ಕೊಡುವಂತದ್ದು, ಜೀವನ ತೆಗೆದುಕೊಳ್ಳುವಂತ ಪ್ರಕ್ರಿಯೆಗಳಾಗಿರುವಂತದ್ದು. ಹೀಗಾಗಿ ಈ ಕಾನೂನು ರೀತಿಯಲ್ಲಿ ಮುಂದೆ ಯಾವ ಕ್ರಮ ಆಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಅಕ್ಷಯ್ ಅವರ ಕುಟುಂಬಕ್ಕೆ ನಾವು ಕೂಡ ಆಶಿಸ್ತಾ ಇದ್ದೀವಿ, ಅಕ್ಷಯ್ ಬದುಕುಳಿಲಿ, ಚಿಕಿತ್ಸೆಗೆ ಫಲಿಸಲಿ ಅನ್ನುವಂಥದ್ದು. ಆದ್ರೆ ಮೂಲಗಳು ಹೇಳುವಂತದ್ದೇ ಬೇರೆ ಆಗಿರುವಂತ ಹಿನ್ನೆಲೆಯಲ್ಲಿ ಇದನ್ನ ಈ ಒಂದು ನೋವನ್ನ ಅರಿವಿಸ್ಕೊಳ್ಳುವಂತ ಶಕ್ತಿ ಕೂಡ ಈಗ ಕುಟುಂಬ ಯಾವ ರೀತಿ ಎದುರಿಸುತ್ತೆ ಅನ್ನೋದು ಕೂಡ ನೋಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಗಣೇಶ್ ಮಾಹಿತಿಗೆ.